ಇನ್ನೊಂದ್ಸಲ ಸಿದ್ದರಾಮಯ್ಯ ಖಾನ್ ಅಂತ ಕರೆದಿದ್ದಾರೆ ಸರ್ ಅವರು. ಸಿದ್ದರಾಮಯ್ಯ ಖಾನ್ ಅಂತ ಹೇಳಿ ಇಲಾಖೆ ಮಾಡಿ ಮಾತಾಡಿದ್ದಾರೆ. ಅವ್ರಿಗೆ ಈ ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಎಲ್ಲ ಹಳದಿಯಾಗಿ ಕಾಣ್ತೇವೆ ಅಂತವ್ರಿಗೆ ಏನ್ ಮಾಡಕ್ಕಾಗ. ಕಾಮಾಲೆ ರೋಗ ಅವ್ರಿಗೆ ಅವರು ಮಾತು ಹೇಳೋದು ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಮುಸಲ್ಮಾನರನ್ನ ವಿರೋಧ ಮಾಡ. ಈಗ ನನಗೆ ಯಾಕೆ ಸಿದ್ದರಾಮಯ್ಯ ಖಾನ್ ಅಂತ ಕರೀತಾರೆ, ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತವೆ ಅಷ್ಟೇ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರವ್ರಿಗೆ ಏನೋ ತೊಂದರೆ ಇಲ್ಲ, ಆಂಧ್ರದವರಿಗೆ ತಮಿಳುನಾಡಿಗೆ ಏನೋ ತೊಂದರೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಏನ್ ತೊಂದರೆ ಇದ್ರೆ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಕೇರಳದವ್ರು ಯಾಕೆ ಹೋಗಿದ್ರು, ಡೆಲ್ಲಿಗೆ ಯಾಕೆ ಹೋಗಿದ್ರು, ಅದಕ್ಕೆ ಬೆಂಬಲ ಮಾಡಿ ತಮಿಳುನಾಡಿನವ್ರು ಯಾಕೆ ಹೋಗಿದ್ರು? ಕೇರಳದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ, ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ನಮಗೆ ಅನ್ಯಾಯ ಮಾಡಿ ಅವರು ಕೊಡ್ಬೇಡಿ. ನಿಮಗೆ ಬರ್ತದಲ್ಲ ಪಾಲು, ನಿಮ್ಮ ಪಾಲಿನಲ್ಲಿ ಕೊಡಿ, ನಮ್ಮ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ನಿಮಗೆ ಬರ್ತದಲ್ಲಪ್ಪ, ಈಗ 100ಕ್ಕೆ 70 ರೂಪಾಯಿ ಅವ್ರು ಇಟ್ಕೋತಾರೆ. 100ಕ್ಕೆ ಎಷ್ಟು ಇಟ್ಕೋತಾರೆ? 70 ರೂಪಾಯಿ ಇಟ್ಕೋತಾರೆ. ಅದ್ರಲ್ಲಿ ಕೊಡಿ. ನಮಗ್ ಬರೋ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ದಟ್ ಈಸ್ ಅವರ್ ಸ್ಟ್ಯಾಂಡ್. ಈಗ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 13 ರೂಪಾಯಿ. ನ್ಯಾಯನಾ ಇದು? ಸುಮ್ಮನಿರ್ಬೇಕಾ ಹೇಳಿ? ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ.